ಎಜಿ ನ್ಯೂಸ್ಗೆ ಸ್ವಾಗತ. ದೆಹಲಿಯಲ್ಲಿ ಕಳೆದ 10 ವರ್ಷದಿಂದ ಶಕುನಿ ಆಡಳಿತ ಅಂತ್ಯವಾಗಿದೆ ಎಂದು ಶಾಸಕ ಅಭಯ್ ಪಾಟೀಲ್ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹರಿಹಾಯ್ದರು. ಶನಿವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ದೆಹಲಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ಆಡಳಿತ ನೀಡಿದ ಆಪ್ ಸರ್ಕಾರ ಜನರಿಗೆ ಮೋಸ ಮಾಡಿ ಭ್ರಷ್ಟಾಚಾರದಿಂದ ಜೈಲು ಪಾಲಾಗಿ ಬಂದು ಚುನಾವಣೆಯಲ್ಲಿ ದೆಹಲಿ ಜನ ಆಮ್ ಆದ್ಮಿ ಪಕ್ಷವನ್ನು ತಿರಸ್ಕಾರ ಮಾಡಿದ್ದಾರೆ ಎಂದರು. ದಿಲ್ಲಿ ಚುನಾವಣೆ ಶಕುನಿಯ ಅಂತ ಶಕುನಿ ಹೆಂಗೆ ಮಹಾಭಾರತನಾಗ ಶಕುನಿಗೆ ಯಾವ ರೀತಿ ಅದರ ಪ್ರತಿರೂಪ ಇವತ್ತಿನ ಕಾಲನಾಗ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಸುಳ್ಳ ಅಸತ್ಯ ಒಟ್ಟು ಜನರನ್ನ ಭ್ರಮ ನಿರಸನ ಮಾಡುವಂಥದ್ದು ಬಹುತೇಕ ಏನು ಭ್ರಷ್ಟಾಚಾರ ವಿರೋಧಿ ಅಂತೇಳಿ ಒಂದು ಆಂದೋಲನ ಮಾಡಿ ಅದರೊಳಗೆ ಪಾತ್ರ ವಹಿಸಿ ರಾಜಕೀಯ ಅದನ್ನು ಬಳಸ್ಕೊಂಡು ಜನರನ್ನ 10 ವರ್ಷದ ದಿಲ್ಲಿ ಜನರನ್ನು ಮೂರ್ಖ ಮಾಡುವಂತ ಪ್ರಯತ್ನ ಮಾಡಿದ್ರು. ಈಗ ದಿಲ್ಲಿ ಜನ ಜಾಗೃತ ಆಗಿದ್ದಾರೆ, ಅವರ ಸ್ಥಾನವನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಇನ್ನೇ ಕೆಲವೇ ದಿನಗಳಲ್ಲಿ ಪಂಜಾಬದನ್ನು ಆಂತರಿಕ ಏನು ಅಲ್ಲಿ ಗುದ್ದಾಟ ನಡೆದದ. ಹೀಗಾಗಿ ಪಂಜಾಬ್ನಾಗಿಂದ ಆಪ್ ಸರ್ಕಾರವನ್ನು ಬೀಳ್ತದೆ. ಕೆಲವೇ ದಿನಗಳಲ್ಲಿ ಆಪ್ ಅನ್ನುವಂಥ ಒಂದು ಪಕ್ಷ ಈ ದೇಶನಾಗ ಇತ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗಾಗಿ ದಿಲ್ಲಿ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬ ಸುಳ್ಳು ಮೋಸಗಾರನ ಮನೆ ಕಳಿಸುವಂಥ ವ್ಯವಸ್ಥೆಯನ್ನು 10 ವರ್ಷ ಆದ ನಂತರನೂ ಮಾಡಿದ್ದಾರೆ. ಏನು ಸ್ಟ್ರಾಟಜಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಆದಂತಹ ಸ್ಟ್ರಾಟಜಿಯನ್ನು ದಿಲ್ಲಿಯಲ್ಲಿ ಮಾಡಿದ್ದ ಸಂಘಟನೆ ಮುಖಾಂತರ ಮೋದಿ ಅವರ ವರ್ಚಸ್ವ ಸಂಘಟನೆ ಸಂಘ ಪರಿವಾರದ ನಿರಂತರ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ದಿಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.